ಎಲ್ರಿಗೂ ನಮಸ್ಕಾರ. ಲೋಕಲ್ ಕನ್ನಡತಿ ಚಾನೆಲ್ಗೆ ಸ್ವಾಗತ. ನಾನು ಹರ್ಷಿಯ. ಕನ್ನಡ ಚಲನಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಎಂದೇ ಪ್ರಸಿದ್ಧಿ ಪಡೆದಿರುವ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ್ ಹಾಗೂ ದಾಸ ಎಂದು ಅಭಿಮಾನಿಗಳಿಂದ ಪ್ರೀತಿಯ ಬಿರುದು. ಹೇಮಂತ್ ಕುಮಾರ್ ಆಗಿದ್ದ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆದದ್ದು ಹೇಗೆ? ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿದ್ದ ದರ್ಶನ್ ಇಂದು ಕೋಟಿ ಒಡೆಯ. 1977 ಫೆಬ್ರವರಿ 16ರಂದು ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ ತೂಗುದೀಪ್ ಶ್ರೀನಿವಾಸ್ ಹಾಗೂ ಮೀನಾ ದಂಪತಿಗೆ ಜನಿಸಿದ ಮೊದಲ ಪುತ್ರ ದರ್ಶನ್ ತೂಗುದೀಪ್. ಇವರಿಗೆ ದಿವ್ಯಾ ಎಂಬ ಸಹೋದರಿ ಹಾಗೂ ದಿನಕರ್ ಎಂಬ ತಮ್ಮ ಇದ್ದಾರೆ. ದರ್ಶನ್ ರವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮೈಸೂರಿನಲ್ಲಿ ಮುಗಿಸಿದ್ದಾರೆ. ಬಾಲ್ಯದಿಂದಲೇ ಪ್ರಾಣಿ ಪ್ರಿಯರಾಗಿದ್ದ ದರ್ಶನ್ ಪಾರಿವಾಳ ಹಾಗೂ ಮೀನುಗಳನ್ನು ಮನೆಯಲ್ಲಿ ಸಾಕ್ತಾ ಇದ್ರು. ಹೀಗೆ ಒಮ್ಮೆ ಕುದುರೆಯನ್ನು ಹಿಡಿದು ತಂದು ಮನೆಯಲ್ಲಿ ಸಾಕ್ಬೇಕು ಅಂತ ಶಾಲೆಗೆ ಚಕ್ಕ ಕೂಡ ಹೊಡೆದಿದ್ರಂತೆ. ಆಗ ಮೈಸೂರು ಝೂಗೆ ಹೋಗ್ತಾ ಇದ್ದ ದರ್ಶನ್ ರವರು ಅಲ್ಲಿನ ನಿರ್ವಾಹಕ ಪುಂಡಲೀಕರನ್ನ ಪರಿಚಯ ಮಾಡ್ಕೋತಾರೆ. ಅವರಿಂದ ಪ್ರಾಣಿಗಳ ಬಗ್ಗೆ ಅಪಾರವಾದ ಜ್ಞಾನ ಹಾಗೂ ನಂಟನ ಬೆಳೆಸ್ಕೋತಾರೆ. JSS ಪಾಲಿಟೆಕ್ನಿಕಲ್ಲಿ ಡಿಪ್ಲೊಮೊ ತರಬೇತಿ. 10ನೇ ತರಗತಿಯ ನಂತರ ತಂದೆಯ ಆದೇಶದಂತೆ ಡಿಪ್ಲೊಮೊ ತರಬೇತಿಗೆ ಸೇರ್ಕೋತಾರೆ. ಆದರೆ ಮೊದಲೇ ಓದಿನಲ್ಲಿ ಆಸಕ್ತಿ ಕಮ್ಮಿ ಇದ್ದ ದರ್ಶನ್ ರವರು ಅದನ್ನು ಅರ್ಧದಲ್ಲೇ ಕೈ ಬಿಡ್ತಾರೆ. ತಂದೆಯಂತೆ ನಟನಾಗಬೇಕು ಅನ್ನೋ ಆಸೆ ಮನಸ್ಸಲ್ಲಿ ಚಿಗುರೊಡೆಯುತ್ತೆ. ಆದರೆ ತೂಗುದೀಪ್ ಶ್ರೀನಿವಾಸರಿಗೆ ಇದು ಸುತಾರಾಮ್ ಇಷ್ಟವಿರೋದಿಲ್ಲ. ಆದರೂ ತಾಯಿ ಮೀನಾರ ಪ್ರೋತ್ಸಾಹದಿಂದ ಶಿವಮೊಗ್ಗದ ನೀನಾಸಂಗೆ ದಾಖಲಾತಿ ಪಡೀತಾರೆ. 1995 ತೂಗುದೀಪ್ ಶ್ರೀನಿವಾಸ್ ರವರ ನಿಧನ. ತಂದೆ ತೂಗುದೀಪ್ ಶ್ರೀನಿವಾಸ್ ರವರು ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇರ್ತಾರೆ. ಮನೆಯೊಂದನ್ನ ಹೊರತುಪಡಿಸಿ ಮಿಕ್ಕೆಲ್ಲ ಹಣವನ್ನು ಅವರ ಆಸ್ಪತ್ರೆ ಖರ್ಚಿಗೆ ವ್ಯಯ ಮಾಡಬೇಕಾಗತ್ತೆ. ತಂದೆಯ ನಿಧನದ ನಂತರ ಆರ್ಥಿಕವಾಗಿ ತುಂಬಾನೇ ಬಳಲ್ತಾರೆ. ದಿನದ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಪಡ್ಬೇಕಾಗತ್ತೆ. ಮನೆಯ ಜವಾಬ್ದಾರಿ ಮನೆಯ ಹಿರಿಮಗ ದರ್ಶನ್ ರವರ ಹೆಗಲೇರತ್ತೆ. ತಾಯಿ ಮೀನಾರವರು ಮನೆ ನಿರ್ವಹಣೆಗೆ ಮೆಸ್ ನಡೆಸಿದರೆ ದರ್ಶನ್ ರವರು ಹಸು ಸಾಕಾಣಿಕೆ ಮಾಡಿ ಹಾಲನ್ನ ಮಾರ್ತಾ ಇರ್ತಾರೆ. ಅವಕಾಶಗಳನ್ನು ಅರಸಿ ಬೆಂಗಳೂರಿಗೆ ಬಂದ ದರ್ಶನ್ ರವರಿಗೆ ನಿರಾಸೆಯಾಗತ್ತೆ. ನಟನಾಗಲು ಬಂದವರಿಗೆ ಸಿಕ್ಕಿದ ಕೆಲಸವೇ ಲೈಟ್ ಬಾಯ್. ದಿನಕ್ಕೆ 150 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡುತ್ತಿದ್ದ ದರ್ಶನ್ ರವರಿಗೆ ಕೆಲ ಅವಮಾನಗಳನ್ನು ಎದುರಿಸಬೇಕಾಗುತ್ತದೆ. ಲೈಟ್ ಬಾಯ್ ಆದ ಬಳಿಕ ಖ್ಯಾತ ಸಿನಿಮಾಟೋಗ್ರಫರ್ BC ಗೌರಿಶಂಕರ್ ರವರ ಬಳಿ ಅಸಿಸ್ಟೆಂಟ್ ಕ್ಯಾಮರಾಮನ್ ಆಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಇವರು ಖ್ಯಾತ ನಟಿ ರಕ್ಷಿತಾ ಪ್ರೇಮ್ ರವರ ತಂದೆ. ಮೊದಲ ಬಾರಿಗೆ 1997ರಲ್ಲಿ S. ನಾರಾಯಣ್ ರವರ ನಿರ್ದೇಶನದ ಮಹಾಭಾರತ ಸಿನಿಮಾದಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ತೆರೆ ಮೇಲೆ ಕಾಣಿಸ್ಕೋತಾರೆ. ಇದಾದ ಬಳಿಕ ಡಿಟೆಕ್ಟಿವ್ ಚಂದ್ರಕಾಂತ್ ಎಂಬ ಸೀರಿಯಲ್ ನಲ್ಲಿ ಕೂಡ ನಟಿಸ್ತಾರೆ. ಆದರೆ ಅವರು ಹೆಚ್ಚಾಗಿ ಗುರುತಿಸಿಕೊಳ್ಳೋದು S. ನಾರಾಯಣ್ ರವರ ಅಂಬಿಕಾ ಸೀರಿಯಲ್ ನಲ್ಲಿ. ಸೀರಿಯಲ್ಗಳ ಹೊರತಾಗಿಯೂ ಅವರು ಕಾರ್ಟೂನ್ಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸವನ್ನ ಮಾಡ್ತಾರೆ. 2000 ಇಸ್ವಿಯಲ್ಲಿ ತಮ್ಮ ಸಂಬಂಧಿಕರಾದ ವಿಜಯಲಕ್ಷ್ಮಿ ಅವರನ್ನ ವರಿಸ್ತಾರೆ. ಈ ದಂಪತಿಯ ಏಕೈಕ ಪುತ್ರ ವಿನೀಶ್. 2002ರಲ್ಲಿ ಮೆಜೆಸ್ಟಿಕ್ ಸಿನಿಮಾದ ಮೂಲಕ ಬೆಳ್ಳಿ ತೆರೆಗೆ ಎಂಟ್ರಿ. TN ಸತ್ಯಾರವರ ನಿರ್ದೇಶನದ ಮೆಜೆಸ್ಟಿಕ್ ಚಿತ್ರ ಅದ್ಭುತ ಪ್ರದರ್ಶನವನ್ನ ಕಾಣುತ್ತೆ. 2003ರಲ್ಲಿ ಪ್ರೇಮ್ ರವರ ನಿರ್ದೇಶನದ ಕರಿಯಾ ಚಿತ್ರ 800ಕ್ಕೂ ಅಧಿಕ ದಿನ ಪ್ರದರ್ಶನ ಕಂಡು ದಾಖಲೆಯನ್ನ ಬರೆಯುತ್ತೆ. ದರ್ಶನ್ ರವರು ಹಿಂತಿರುಗಿ ಎಂದು ನೋಡಲೇ ಇಲ್ಲ. ಇದಾದ ಬಳಿಕ ಒಂದಾದ್ಮೇಲೊಂದು ಹಿಟ್ ಚಿತ್ರವನ್ನ ಕೊಡ್ತಾ ಹೋದ್ರು. ಕುಚಿಕು ಗೆಳೆಯರಾದ ಅಂಬಿ ಹಾಗೂ ವಿಷ್ಣು ರವರ ಪುತ್ರನಾಗಿ ನಟಿಸಿದ ಏಕೈಕ ನಟ ಎಂದರೆ ಅದು ದರ್ಶನ್. ಕನ್ನಡದ ಬಹು ಬೇಡಿಕೆಯ ನಟರಲ್ಲಿ ಇವರೊಬ್ಬರಾಗ್ತಾರೆ. ದಿನ ಕಳೆದಂತೆ ಸ್ಟಾರ್ ನಟರಾದ ದರ್ಶನ್ 2006ರಲ್ಲಿ ತಮ್ಮ ತಮ್ಮ ದಿನಕರ್ ತೂಗುದೀಪ್ ರವರ ಜೊತೆ ತೂಗುದೀಪ್ ಪ್ರೊಡಕ್ಷನ್ಸ್ ಅನ್ನು ನಿರ್ಮಾಣ ಮಾಡ್ತಾರೆ. ಜೊತೆಯಲ್ಲಿ ನವಗ್ರಹ, ಮದುವೆಯ ಮಮತೆಯ ಕರೆಯೋಲೆ, ಬುಲ್ಬುಲ್ ಇನ್ನಷ್ಟು ಚಿತ್ರಗಳನ್ನು ಈ ಬ್ಯಾನರ್ ನಿಂದ ನಿರ್ಮಿಸ್ತಾರೆ. 2011ರಲ್ಲಿ ಪತಿ ಪತ್ನಿ ವಿರಸ. ವಿಜಯಲಕ್ಷ್ಮಿ ಅವರು ತಮ್ಮ ಪತಿಯಾದ ದರ್ಶನ್ ತಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ದೂರನ್ನ ದಾಖಲಿಸ್ತಾರೆ ಹಾಗೂ ಕೊಲೆ ಬೆದರಿಕೆ ಇದೆ ಅಂತ ಕೂಡ ಹೇಳ್ತಾರೆ. ಇದರ ಬೆನ್ನಲ್ಲೇ ದರ್ಶನ್ ರವರನ್ನು ಅರೆಸ್ಟ್ ಮಾಡಿ 28 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಇಡಲಾಗುತ್ತೆ. ಇದಾದ ಬಳಿಕ ಹಲವಾರು ವಿಚಾರಗಳಿಗೆ ದರ್ಶನ್ ರವರು ವಿವಾದವನ್ನುಂಟು ಮಾಡಿಕೊಂಡಿದ್ದು ಇದೆ. ಇದೀಗ ಮತ್ತೊಮ್ಮೆ ದರ್ಶನ್ ರವರ ಸ್ನೇಹಿತೆ ಪವಿತ್ರ ಗೌಡರಿಂದ ಅವರು ಜೈಲು ಸೇರಿದ್ದಾರೆ. ದರ್ಶನ್ ರವರಿಗೆ ಸುಮಾರು 100 ಕೋಟಿಯಷ್ಟು ಆಸ್ತಿ ಇದೆ ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ ಅವರ ಐಷಾರಾಮಿ ಕಾರುಗಳು, ಬಂಗಲೆಗಳು, ಫಾರ್ಮ್ ಹೌಸ್ ಕೂಡ ಸೇರಿವೆ. ಇದೆಷ್ಟು ದರ್ಶನ್ ರವರ ಲೈಫ್ ಹಿಸ್ಟ್ರಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.